ಸ್ನೇಹಿತರೆ SSC GD ಎಕ್ಸಾಮ್ನು ಬರೆದಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡ್ರಿ ಸರ್ SSC GD ಎಕ್ಸಾಮ್ದ ಕೀ ಆನ್ಸರ್ ಯಾವಾಗ ಬರ್ತೈತಿ ಅಂತ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ. ನಾನು ಟೆಲಿಗ್ರಾಮ್ದಾಗೂ ಕೆಲವೊಂದು ವಿದ್ಯಾರ್ಥಿಗಳು ಮೆಸೇಜ್ ಮಾಡತ್ತಿದ್ರಿ, ಕೆಲವೊಂದು ವಿದ್ಯಾರ್ಥಿಗಳು ಪರ್ಸನಲ್ ಆಗಿ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ, ಸರ್ ಕೀ ಆನ್ಸರ್ ಯಾವಾಗ್ರಿ ಅಂಥೇಳಿ. ಸೊ ಅದಕ್ಕಾಗಿ ನೋಡ್ರಿ ನಿಮ್ಗೆ ಡೀಟೇಲ್ಡಾಗಿ ತಿಳಿಸ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇನ್ನೊಂದು ನೋಡ್ರಿ SSC GD ವಿದ್ಯಾರ್ಥಿಗಳು ಯಾರದ್ರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದು ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ SSC GD ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮ್ಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಅದಕ್ಕಾಗಿ ನೋಡ್ರಿ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ SSC GD ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಎಕ್ಸಾಮ್ ಪ್ಯಾಟರ್ನ್ ಸ್ವಲ್ಪ ಏನೈತಿ ಚೇಂಜ್ ಮಾಡಿರ್ತಾರೆ, ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಇನ್ನು ಅಫಿಷಿಯಲ್ ಒಂದು ನೋಟಿಸ್ ಕೂಡ ಬರ್ತೈತಿ, ನೋಟಿಸ್ ಬರ್ತಾನೆ ಐತಿ, ಸ್ವಲ್ಪ ವೇಟ್ ಮಾಡಿರಿ. ಇಲ್ಲಿ ನೋಡ್ರಿ ಸೆಕ್ಷನಲ್ ಟೈಮಿಂಗ್ ಮೊದಲ 4 ಸೆಕ್ಷನ್ ಇದ್ದು ಯಾವಂದ್ರೆ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲೀಷ್ ಆರ್ ಹಿಂದಿ, ಟೋಟಲ್ ಆಗಿ 4 ಸೆಕ್ಷನ್ ಇದ್ದು 4 ಸೆಕ್ಷನ್ ಒಟ್ಟಾರಿಗೆ ಕೂಡಿಸಿ 1 ಅವರ್ ನಿಮಗೆ ಟೈಮಿಂಗ್ ಇತ್ತು. ಈಗ ಆ ರೀತಿಯಾಗಿ ಮಾಡಿಲ್ಲ. ಏನು ಮಾಡ್ಯದಂದ್ರೆ ಸೆಕ್ಷನಲ್ ಟೈಮಿಂಗ್ ಈಗ ನೋಡ್ರಿ ಯಾವುದಂದ್ರೆ GKಗೆ 15 ನಿಮಿಷ ಟೈಮಿಂಗ, GK 15 ನಿಮಿಷ, ಮತ್ತು ಮ್ಯಾಥ್ಸ್ಗೆ 15 ನಿಮಿಷ ಟೈಮಿಂಗ, ಮತ್ತು ರೀಸನಿಂಗ್ 15 ನಿಮಿಷ, ಮತ್ತು ಇಂಗ್ಲೀಷ್ ಆರ್ ಹಿಂದಿ ಇದಕ್ಕೆ 15 ನಿಮಿಷ. ಟೋಟಲ್ ಆಗಿ ಸಪ್ರೇಟ್ ಸೆಕ್ಷನಲ್ ಅಂದ್ರೆ ಈಗ GKಗೆ 15 ನಿಮಿಷ ಟೈಮಿಂಗ್ ಬೇರೆ. ಇಲ್ಲಿ ನೋಡ್ರಿ ಕೆಲವೊಂದು ವಿದ್ಯಾರ್ಥಿ ಕೇಳ್ಬೋದು, ಈಗ ಸರ GK ಈಸಿ ಇದ್ದಿರ್ತೈತಿ, GK 5 ನಿಮಿಷನಾಗ ನಾವು ಮುಗಿಸಿ ಹೊಳ್ಳಿ ಯಾವುದಂದ್ರೆ ಮ್ಯಾಥ್ಸ್ ಸಬ್ಜೆಕ್ಟ್ ಹೋದ್ರು ಅಂದ್ರೆ ಇಲ್ಲಿ ಟೈಮಿಂಗ್ ಅಲ್ಲಿ ಕೊಡ್ತಾರಂತ ನೀವು ಕೇಳೋದಾದ್ರೆ ಇಲ್ಲಿ ನೋಡ್ರಿ 1 ನಿಮಿಷ ಕೊಡಂಗಿಲ್ಲ. ಇಲ್ಲಿ GK ನೀವು 15 ನಿಮಿಷ ಮ್ಯಾಗ 1 ನಿಮಿಷ ಆದ್ರೂ ಐತಿ ಆಟೋಮೆಟಿಕ್ ಅದ ಕ್ಲೋಸ್ ಆಕೈತಿ, ನೆಕ್ಸ್ಟ್ ಸೆಕ್ಷನ್ ಓಪನ್ ಆಕೈತಿ. ಈ ರೀತಿಯಾಗಿ ಚೇಂಜಸ್ ಆಕೈತಿ. ಅದಕ್ಕಾಗಿ ಹೆಂಗೆ 4G 5G ಹಂಗೆ ಆಗತ್ತೈತಿ. ಇದು ಕೂಡ SSC ಕಡೆಯಿಂದ ಅಪ್ಡೇಟ್ ಹಾಕೋತಾನ ಹೊಂಟಿರ್ತೈತಿ. ಇದಾತು. ಮತ್ತು ಕೀ ಆನ್ಸರ್ ಬರೋದಾದ್ರೆ ಇಲ್ಲಿ ನೋಡ್ರಿ ಲಾಸ್ಟ್ ಅವರು ಬರ್ದಾಗ ಏನೈತಿ SSC GD ಎಕ್ಸಾಮ್ ಬರ್ತಿದ್ರಿ, ಬರ್ದಾದ್ಮೇಲೆ ಏನೈತಿ 7 ಅಥವಾ 8 9 ದಿನದಾಗ ಏನೈತಿ ಕೀ ಆನ್ಸರ್ ಬಿಡ್ತಿದ್ರು. ಆದರೆ ಈ ಸಲ ಡಿಲೇ ಮಾಡ್ಯಾರ. ಈಗ ಎಕ್ಸೆಪ್ಟೆಡ್ ಆಗಿ ನಾನು ಕೇಳೋದಾದ್ರೆ ಇಲ್ಲಿ ನೋಡ್ರಿ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದಂದ್ರೆ ಇಲ್ಲಿ ನೋಡ್ರಿ ಜೂನ್ 10ರಿಂದ ಜೂನ್ 18 ಈ ಡೇಟ್ ಒಳಗಾಗಿ ಬರ್ಬೋದು ಎಕ್ಸೆಪ್ಟೆಡ್ ಆಗಿ ನಾನು ಕೇಳೋದಾದ್ರೆ. ಈಗ ಮತ್ತು ಈಗ ನೀವು ಕೀ ಆನ್ಸರ್ ಅನ್ನೋಕ್ಕಿಂತ ಯಾರ್ದೆಲ್ಲ ನೋಡ್ರಿ 72+ ಯಾರ್ದೆಲ್ಲ ಆಗಿರ್ತೈತಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಟೈಮ್ ಇರಂಗಿಲ್ಲ, ಕೀ ಆನ್ಸರ್ ಪಬ್ಲಿಷ್ ಮಾಡಿದ್ಮೇಲೆ ಫಿಸಿಕಲ್ ಡೇಟ್ ಕೊಟ್ಬಿಡ್ತಾರೆ, ನಿಮಗೆ ಟೈಮ್ ಇರಂಗಿಲ್ಲ. ಅದಕ್ಕಾಗಿ ಪ್ರತಿಯೊಂದು ವಿದ್ಯಾರ್ಥಿ ಐತಿ ಫಿಸಿಕಲ್ ಸ್ಟಾರ್ಟ್ ಮಾಡಿರಿ. ನಿಮ್ಗೆ SSC GD ಅಫಿಷಿಯಲ್ ವೆಬ್ಸೈಟ್ದಿಂದ ಏನಂತ ನೋಟಿಸ್ ಅವ್ರು ಬಂದ್ರೆ ಕೀ ಆನ್ಸರ್ ಬಗ್ಗೆ ಮತ್ತೆ ಏನಾದ್ರು ಅವ್ರು ನೋಟಿಸ್ ಪಬ್ಲಿಷ್ ಮಾಡಿರ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನು. ಓನ್ಲಿ ಎಕ್ಸೆಪ್ಟೆಡ್ ಬರ್ಬೋದು, ಬರ್ದೇನೆ ಇರ್ಬೋದು, ಅಫಿಷಿಯಲ್ ಒಂದು ನೋಟಿಸ್ ಕೂಡ ಬರ್ತೈತಿ. ನೋಟಿಸ್ ಬರುತ್ತಾನೆ ವೇಟ್ ಮಾಡಿರಿ. ಇಲ್ಲಿ ನೋಡ್ರಿ ಜೂನ್ 10ರಿಂದ ಜೂನ್ 18 ಈ ಡೇಟ್ ಹೇಳಿ ಸ್ವಲ್ಪ ಏನೈತಿ ಈ ಡೇಟ್ ಆಗುತ್ತಾನ ವೇಟ್ ಮಾಡಿರಿ. ಈ ಡೇಟ್ ಆದಮೇಲೆ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನು. ಏನೈತಿ ಅಫಿಷಿಯಲ್ ಏನೈತಿ ನೋಟಿಸ್ ಅವ್ರು ಬರ್ತಂದ್ರೆ ಮತ್ತೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತೇನೊಂದು ನೋಡ್ರಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಈ ರೀತಿಯಾಗಿ SSC GD ಬಗ್ಗೆ ಅಪ್ಡೇಟ್ ಪಡೆಯೋಕೆ ಮಿಸ್ ಮಾಡಲಾರ್ದು ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಮತ್ತು ನಿಮಗೆ SSC GD ಬಗ್ಗೆ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ, ಯಾರು ಕೂಡ ಮಿಸ್ ಮಾಡಂಗಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.